ಶೀಲವ್ರತೇಶಾನಾಚಾರ ಭಾಗ 2. ಶೀಲವ್ರತೇಶಾನಾಚಾರ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ತೀರ್ಥಂಕರ ಪ್ರಕೃತಿಗೆ ಸಹಾಯ ಆಗುವಂತಹ ಷೋಡಶ ಕಾರಣ ಭಾವನೆ ಅಂದರೆ 16 ಭಾವನೆಗಳಲ್ಲಿ 3ನೆಯ ಭಾವನೆ ಆದಂತಹ ಶೀಲವ್ರತೇಶಾನಾಚಾರ ಭಾಗದಲ್ಲಿ 2ನೇ ಭಾಗವನ್ನು ನೀವೀಗ ಕೇಳ್ತಾ ಇದ್ದೀರಿ. ಇದರ ಒಂದು ಭಾಗ ಹಿಂದೆ ನಿನ್ನೆ ಮುಗಿದು ಹೋಗಿದೆ, ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಆದ್ದರಿಂದ ಹಿಂದಿನ ಭಾಗವನ್ನು ಕೇಳ್ಕೊಂಡು ಬರ್ರಿ. ಅರ್ಥ ಆಯಿತು? ಈಗ ವಿಚಾರ ನೇರವಾಗಿ ಪ್ರಾರಂಭ ಆಗ್ತದೆ. ಹಿಂದಿನ ಯಾವ ವಿಷಯವನ್ನು ಕೂಡ ಈಗ ಇಲ್ಲಿ ಹೇಳಲಾಗುವುದಿಲ್ಲ. ನೀವು ಹಿಂದಿನ ಭಾಗದಲ್ಲಿ ಕೇಳ್ಕೊಂಬರ್ಬೇಕಷ್ಟೇ. ನೇರವಾಗಿ ಪ್ರಾರಂಭ. ವಿಚಾರ 4ನೇದು ನಡೀತಾ ಇದೆ. ಬ್ರಹ್ಮಚರ್ಯಾನುವ್ರತದ 5 ಅತಿಚಾರಗಳು. ಬರ್ಕೊಡ್ರಿ. 1. ಪರವಿವಾಹಕರಣ. 2. ಪರಿಗ್ರಹಿತೆ ಇತ್ವರಿಕಾ ಗಮನ. 3. ಅಪರಿಗ್ರಹಿತೆ ಇತ್ವರಿಕಾ ಗಮನ. 4. ಅನಂಗ ಕ್ರೀಡಾ. 5. ಕಾಮ ತೀವ್ರಾಭಿನಿವೇಶ. ಈಗ ಇದರ ಬಗ್ಗೆ ಒಂದೊಂದರ ಬಗ್ಗೆನೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಕೇಳ್ರಿ. ಒಂದೊಂದ್ರ ಬಗ್ಗೆನೇ. ಪರವಿವಾಹಕರಣ ಅಂತಂದರೆ ಬೇರೆಯವರ ಹುಡುಗ ಹುಡುಗಿ ಅಂದರೆ ಬೇರೆಯವರ ಮಕ್ಕಳನ್ನು ಮದುವೆ ಮಾಡಿಸೋದು. ಇದು ಪರವಿವಾಹಕರಣ ಅನ್ನುವಂತಹ ಹೆಸರಿನ ಅತಿಚಾರ ದೋಷ ಇದೆ. 2. ಪರಿಗ್ರಹಿತೆ ಇತ್ವರಿಕಾ ಗಮನ ಅಂತಂದರೆ ಪತಿ ಇರುವಂತಹ ವ್ಯಭಿಚಾರಿಣಿ ಸ್ತ್ರೀಯ ಜೊತೆಗೆ ಸಂಬಂಧ ಇಟ್ಟುಕೊಳ್ಳುವುದು. 3. ಅಪರಿಗ್ರಹಿತಿತ್ವರಿಕಾ ಗಮನ ಅಂತಂದರೆ ಪತಿರಹಿತವಾದ ವ್ಯಭಿಚಾರಿಣಿ ಸ್ತ್ರೀಯ ಜೊತೆಗೆ ಸಂಬಂಧ ಇಟ್ಟುಕೊಳ್ಳುವುದು. 4. ಅನಂಗ ಕ್ರೀಡಾ ಅಂತಂದರೆ ಕಾಮಸೇವನೆಗೆ ನಿರ್ದಿಷ್ಟ ಅಂಗಗಳನ್ನು ಬಿಟ್ಟು ಬೇರೆ ಅಂಗಗಳಿಂದ ಕಾಮಸೇವನೆ ಮಾಡುವುದು. 5. ಕಾಮ ತೀವ್ರಾಭಿನಿವೇಶ ಅಂತಂದರೆ ಕಾಮಸೇವನೆಯ ತೀವ್ರ ಅಭಿಲಾಷೆ ಇಚ್ಛೆ ಇಟ್ಟುಕೊಳ್ಳುವುದು. ಇದು ಬ್ರಹ್ಮಚರ್ಯಾನುವ್ರತದಲ್ಲಿ 5 ಅತಿಚಾರಗಳು. ಇದನ್ನು ಬರೆದುಕೊಂಡು ಕಲಿತುಕೊಳ್ಳಿರಿ. ಇನ್ನು ಮುಂದೆ 5ನೆಯ ವಿಷಯ, ಪರಿಗ್ರಹ ಪರಿಮಾಣದ 5 ಅತಿಚಾರಗಳು. ಬರೆದುಕೊಳ್ಳಿರಿ. 1. ಕ್ಷೇತ್ರ ವಾಸ್ತು ಪ್ರಮಾಣಾತಿಕ್ರಮ. 2. ಹಿರಣ್ಯ ಸುವರ್ಣ ಪ್ರಮಾಣಾತಿಕ್ರಮ. 3. ಧನ ಧಾನ್ಯ ಪ್ರಮಾಣಾತಿಕ್ರಮ. 4. ದಾಸ ದಾಸಿ ಪ್ರಮಾಣಾತಿಕ್ರಮ. 5. ಕುಪ್ಯ ಪ್ರಮಾಣಾತಿಕ್ರಮ. ಈಗ ಹಾಗಾದರೆ ಇದನ್ನು 5 ಬೇರೆ ಬೇರೆ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಬರ್ಕೊಳ್ತಾ ಹೋಗ್ರಿ. ನೀವು ಬರೀರಿ. ಒಂದನೇದು ಕ್ಷೇತ್ರ ವಾಸ್ತು ಪ್ರಮಾಣಾತಿಕ್ರಮ ಅಂತಂದರೆ ಹೊಲ ಗದ್ದೆ ಮನೆ ಇದನ್ನು ಪ್ರಮಾಣ ಮಾಡಿದ್ದರೂ ಇಷ್ಟು ನಾವು ಇಟ್ಕೊಳ್ತೇವೆ ಅಂಥೇಳಿ ಅದರ ಉಲ್ಲಂಘನೆ ಮಾಡಿಬಿಟ್ರು, ಅದಕ್ಕಿಂತ ಜಾಸ್ತಿ ಮಾಡಿಬಿಟ್ರು. ಇದು ಏನಿದೆ ಕ್ಷೇತ್ರ ವಾಸ್ತು ಪ್ರಮಾಣಾತಿಕ್ರಮ ಅನ್ನುವಂತಹ ಅತಿಚಾರ ಇದೆ. 2ನೇದು ಹಿರಣ್ಯ ಸುವರ್ಣ ಪ್ರಮಾಣಾತಿಕ್ರಮ ಅಂತಂದರೆ ಬೆಳ್ಳಿ ಬಂಗಾರವನ್ನು ಇಷ್ಟು ಪ್ರಮಾಣದಲ್ಲಿ ಮಾತ್ರ ಇಟ್ಟುಕೊಳ್ಳುತ್ತೇವೆ ಎಂದು ಪರಿಗ್ರಹ ಪರಿಮಾಣ ಮಾಡಿದರು. ಆದರೆ ಅದನ್ನು ಉಲ್ಲಂಘನೆ ಮಾಡಿ ಜಾಸ್ತಿ ಹೆಚ್ಚು ಸಂಪಾದನೆ ಮಾಡಿಬಿಟ್ರು, ಅದನ್ನು ಸಂಗ್ರಹ ಮಾಡಿಬಿಟ್ರು. ಇದು ದೋಷ ಇದೆ, ಅತಿಚಾರ ಇದೆ. ಇನ್ನು 3ನೇ ವಿಷಯ ಧನ ಧಾನ್ಯ ಪ್ರಮಾಣಾತಿಕ್ರಮ ಅಂತಂದರೆ ಪಶುಗಳು ಮತ್ತು ಬೇಳೆಕಾಳು ಅಕ್ಕಿ ಭತ್ತ ರಾಗಿ ಜೋಳ ಇದನ್ನೆಲ್ಲ ಇಷ್ಟು ಪ್ರಮಾಣದಲ್ಲಿ ನಾವು ಇಟ್ಟುಕೊಳ್ಳುತ್ತೇವೆ ಎಂದು ಮೊದಲು ಪ್ರಮಾಣ ಮಾಡಿದರು, ಮತ್ತೆ ಅದನ್ನು ಉಲ್ಲಂಘನೆ ಮಾಡಿ ಹೆಚ್ಚಾಗಿ ಸಂಗ್ರಹ ಮಾಡಿದರು. ಇದು ದೋಷ ಇದೆ, ಅತಿಚಾರ ಇದೆ. ಇನ್ನು 4ನೇದು ದಾಸ ದಾಸಿ ಪ್ರಮಾಣ ಅತಿಕ್ರಮ ಅಂದರೆ ನೌಕರ ಪುರುಷ ಮತ್ತು ನೌಕರಿ ಮಾಡುವ ಸ್ತ್ರೀ ಇವರ
ಪ್ರಮಾಣವನ್ನು ಮೊದಲು ಮಾಡಿದ್ದರು, ಇಷ್ಟು ಸೇವಕರನ್ನು ಮಾತ್ರ ನಾನು ಇಟ್ಟುಕೊಳ್ಳುತ್ತೇನೆ ಎಂದು ಮತ್ತೆ ಅದರ ಪ್ರಮಾಣ ಉಲ್ಲಂಘನೆ ಮಾಡಿ ಹೆಚ್ಚು ಸೇವಕರನ್ನು ನೇಮಿಸಿದರು. ಇದು ತಪ್ಪು ಇದೆ, ದೋಷ ಅತಿಚಾರ ಇದೆ. 5ನೇ ವಿಷಯ ಕುಪ್ಯ ಪ್ರಮಾಣ ಅತಿಕ್ರಮ ಅಂತಂದರೆ ಇಲ್ಲಿ ವಸ್ತ್ರ, ಪಾತ್ರೆ ಆದಿಗಳನ್ನು ಮೊದಲು ಪ್ರಮಾಣ ಮಾಡಿದರು, ಅದಾದ ನಂತರ ಅದರ ಪ್ರಮಾಣದ ಉಲ್ಲಂಘನೆ ಮಾಡಿ ಅತಿಯಾಗಿ ಹೆಚ್ಚು ವಸ್ತುಗಳನ್ನು ತಂದು ಸಂಗ್ರಹ ಮಾಡಿದರು. ಅದು ಅತಿಚಾರ, ದೋಷ ಇದೆ. ಇಲ್ಲಿ ಈಗ ನಿಮಗೆ ಪರಿಗ್ರಹ ಪರಿಮಾಣದ 5 ಅತಿಚಾರ ದೋಷಗಳನ್ನು ಹೇಳಿದ್ದು ಆಯಿತು. ಹಿಂದಿನ ಭಾಗದಲ್ಲಿ 3 ವಿಷಯ ಹೇಳಲಾಗಿತ್ತು, ಈಗಿನ ಭಾಗದಲ್ಲಿ 2 ವಿಷಯ ಹೇಳಾಯಿತು ಅಲ್ವಾ? ಈಗ 5 ಅಣುವ್ರತಗಳ ಅತಿಚಾರ ಹೇಳಿ ಮುಗಿದಿದ್ದಾಯಿತು ಅಲ್ವಾ ಸಂಪೂರ್ಣ? ಇನ್ನು ಮುಂದೆ ಹಾಗಾದರೆ ಈ 5 ವ್ರತಗಳ ಸುರಕ್ಷತೆಗಾಗಿ ಮತ್ತು ನಿರ್ಮಲತೆಗಾಗಿ 3 ಗುಣವ್ರತ ಮತ್ತು 4 ಶಿಕ್ಷಾವ್ರತಗಳನ್ನು ನಿರತಿಚಾರ ಪಾಲನೆ ಮಾಡಬೇಕಾಗುತ್ತದೆ. ಹೇಗೆ ಎಂದರೆ ರಾಜ್ಯದ ರಕ್ಷಣೆ ಹೇಗೆ ಆಗ್ತದೆ ಅಂದರೆ ರಾಜ್ಯದ ರಕ್ಷಣೆ ಮಾಡಲು ಕೋಟೆ, ಬುರುಜು, ಗೋಡೆಗಳು ಇರ್ತವೆ ಅಲ್ವಾ? ಅದೇ ರೀತಿ ಇಚ್ಛೆಗಳ ನಿಯಂತ್ರಣ, ಜೀವನದ ಅನುಶಾಸನ, ಇದಕ್ಕೆ ಎಲ್ಲನೂ 7 ಶೀಲವ್ರತಗಳನ್ನು, ಇದನ್ನು ಸಪ್ತಶೀಲ ಅಂತ ಹೇಳಿ ಕರೀತಾರೆ. ಆಯಿತು, ಶಾಸ್ತ್ರದಲ್ಲಿ ಆ ರೀತಿ ಬಂದರೆ ನೀವು ಅದನ್ನು ಸ್ವೀಕಾರ ಮಾಡಬೇಕು, ನೆನ್ಪಿಡಬೇಕಪ್ಪ. ಸಪ್ತಶೀಲ ಅಂತ ಹೇಳ್ತಾರೆ. ಅಂದರೆ 7 ಶೀಲವ್ರತಗಳನ್ನು ನೀವು ಪಾಲಿಸಬೇಕಾದ್ದು ಅತಿ ಅನಿವಾರ್ಯ ಇದೆ, ಅತಿ ಅವಶ್ಯಕ ಇದೆ ಅಲ್ವಾ? ಈಗ ಹಾಗಾದರೆ ಮುಂದೆ ಬರ್ಕೊತ ಹೋಗ್ರಿ, ಹೇಳ್ತಾ ಹೋಗ್ತೀನಿ. ದಿಗ್ವ್ರತ, ದೇಶವ್ರತ, ಅನರ್ಥದಂಡ, ತ್ಯಾಗವ್ರತ, ಇವು 3 ಗುಣವ್ರತಗಳು ಇದ್ದಾವೆ ಅಲ್ವಾ? ಇನ್ನು ಮುಂದೆ ಸಾಮಾಯಿಕ, ಪ್ರೋಷದ ಉಪವಾಸ, ಅತಿಥಿ ಸಂವಿಭಾಗ, ಭೋಗೋಪಭೋಗ ಪರಿಮಾಣ, ಇವು 4 ಶಿಕ್ಷಾವ್ರತಗಳು ಇದ್ದಾವೆ ಅಲ್ವಾ? ಇದನ್ನು ಹಿಂದೆ ನಿಮಗೆ ಬರ್ಸಿ ಆಗಿದೆ, ಯಾರಿಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ ನನಗೆ. ಇನ್ನು ಮುಂದೆ ಈಗ ಕ್ರಮಬದ್ಧವಾಗಿ ನಿಮಗೆ ಈಗ ದಿಗ್ವ್ರತ, ದೇಶವ್ರತ, ಅನರ್ಥದಂಡ ವ್ರತದ ಬಗ್ಗೆ ಹೇಳಲಾಗ್ತದೆ. ಹೇಳಿ ಆಮೇಲೆ ನಿಮಗೆ ಅದಕ್ಕೆ ತಗುಲುವಂತಹ ದೋಷಗಳನ್ನು ಕೂಡ ಹೇಳಲಾಗ್ತದೆ, ಅತಿಚಾರಗಳನ್ನು. ಅರ್ಥ ಆಯಿತು? ಹಾಗಾದರೆ ಈಗ ಬರ್ಕೊಡ್ರಪ್ಪ. ದಿಗ್ವ್ರತ ಅಂದರೆ ಜೀವನ ಪರ್ಯಂತ 10 ದಿಕ್ಕುಗಳ ಮರ್ಯಾದೆ, ಅಂದರೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಊರ್ಧ್ವ ದಿಕ್ಕು ಮತ್ತು ಅಧೋ ದಿಕ್ಕು, ಇವು 10 ದಿಕ್ಕುಗಳದು ಅಲ್ವಾ? ಇವುಗಳನ್ನು ಮರ್ಯಾದಿತ ಮಾಡುವುದು ಅಂದರೆ ಎಲ್ಲೇ ಮಾಡುವುದು. ಹಾಗಾದರೆ ನಿಮಗೆ ಏನಾರು ಅರ್ಥ ಆಯ್ತಿದು? ಜೀವನ ಪರ್ಯಂತ. ಹಾಗಾದರೆ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಕೇಳ್ತೀರಿ? ಈಗ ನೋಡಿ, ಒಂದು ಉದಾಹರಣೆ. ಯಾವುದಾದರೂ ಒಬ್ಬ ಮನುಷ್ಯ ಭಾರತ ದೇಶದಿಂದ ನಾನು ಹೊರಗಡೆ ಹೋಗುವುದಿಲ್ಲ ಅಂಥೇಳಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಭಾರತ ದೇಶದ ಎಲ್ಲೆಲ್ಲಿ ಗಡಿಗಳು ಬರ್ತಾವೆ ನೋಡ್ರಿ, ಅದನ್ನೆಲ್ಲನೂ ಅವನು ಏನು ಮಾಡ್ದ? ಜೀವನ ಪರ್ಯಂತ ಇದರ ಮುಂದೆ ನಾನು ಹೋಗುವುದಿಲ್ಲ ಎಂದು ಅವನು ವ್ರತ ತೆಗೆದುಕೊಂಡು ಬಿಟ್ಟ ಅಲ್ವಾ? ಇದು ದಿಗ್ವ್ರತ ಇದೆ. ಇನ್ನು ಮುಂದೆ ಅದರ ಅತಿಚಾರಗಳನ್ನು ನಾನು ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ನಿಮಗೆ ಅವಾಗ ಅದು ಸರಳವಾಗಿ ಅರ್ಥ ಆಗ್ತಾ ಬರ್ತದೆ. ಈಗ ಅಕಸ್ಮಾತ್ ಪೂರ ಗೊತ್ತಾಗಿಲ್ಲ ಅಂದರೂ ನೀವು ಅದನ್ನು ಸುಮ್ಮನೆ ಕೇಳ್ತಾ ಹೋಗ್ರಿ ಅಷ್ಟೇ, ಆಯಿತು? ಇನ್ನು ಮುಂದೆ 2ನೇ ವಿಷಯ ದೇಶವ್ರತ ಅಂದರೆ ಜೀವನ ಪರ್ಯಂತ ಎಲ್ಲೆ ಅಂದರೆ ನಿಗದಿತ ಮಾಡಿದ ಪ್ರದೇಶದೊಳಗೆ ಮತ್ತೆ 1 ವರ್ಷ, 1 ತಿಂಗಳು, 1 ವಾರ ಅಥವಾ 1 ದಿನ ಅಥವಾ 1 ರಾತ್ರಿ ಅಥವಾ 1 ಗಂಟೆ ಅಥವಾ 1 ನಿಮಿಷ ಈ ರೀತಿ ಪುನಃ ನಿಯಮ ಮಾಡುವುದು. ಅಂದರೆ ಉದಾಹರಣೆಗೆ ಅಷ್ಟಾನಿಕ ಪರ್ವದಲ್ಲಿ 8 ದಿನದಲ್ಲಿ ನಾನು ಕರ್ನಾಟಕ ಬಿಟ್ಟು ಹೊರಗೆ ಹೋಗುವುದಿಲ್ಲ, ಅಥವಾ ಈ ಜಿಲ್ಲೆ ಬಿಟ್ಟು ಹೊರಗಡೆ ಹೋಗುವುದಿಲ್ಲ, ಅಥವಾ ಈ ತಾಲೂಕು ಬಿಟ್ಟು ಹೋಗುವುದಿಲ್ಲ, ಅಥವಾ ಈ ಊರು ಬಿಟ್ಟು ಹೋಗುವುದಿಲ್ಲ, ಅಥವಾ ಈ ಗಲ್ಲಿ ಬಿಟ್ಟು ಹೋಗುವುದಿಲ್ಲ. ಇವೆಲ್ಲ ನಿಯಮ ಮಾಡಿಕೊಳ್ಳುವುದು. ಇದರಿಂದ ಏನಾಗುತ್ತೆ? ಇದರಿಂದ ಮಹಾಲಾಭ ಇದೆ ಜೀವಕ್ಕೆ. ಏನು ಅಂದರೆ ಎಲ್ಲೆಯ ಹೊರಗಡೆ ಅಂದರೆ ನಿಗದಿತ ಮರ್ಯಾದೆಯ ಜಾಗ ಇದೆ ನೋಡು, ನಿಮ್ಮದು ಮಾಡಿಕೊಂಡಿದ್ದೀರಿ, ಅದರ ಹೊರಗಡೆ ಪಾಪ, ಹಿಂಸೆ, ಅತ್ಯಾಚಾರ, ಅನಾಚಾರ, ಯಾವ ಪಾಪ ಎಷ್ಟೇ ಪಾಪ ಆದರೂ ಕೂಡ ಕಿಂಚಿತ್ ಪಾಪ ಕೂಡ ನಿಮ್ಮನ್ನು ಸೆಳೆಯುವುದಿಲ್ಲ. ಅಂದರೆ ನಿಮಗೆ ಅದು ಆಶ್ರವ ಆಗುವುದಿಲ್ಲ. ಹೊರಗಡೆಯ ಪಾಪ ಅಂದರೆ ಅದರಿಂದ ಅವೆಲ್ಲ ಪಾಪಗಳು ನಿಮಗೆ ಸಂಹಾರ ಆಗ್ತವೆ.
ಅಂದರೆ ಅನಾವಶ್ಯಕವಾಗಿ ಆಗುವಂಥ ಪಾಪ ಬಂಧ ತಡೆಯುತ್ತದೆ. ಇದರಲ್ಲಿ ಈ ವ್ರತದಲ್ಲಿ ಮಹಾ ಉಪಕಾರ ಇದೆ. ಈ ವ್ರತದಲ್ಲಿ ಏನಿದೆ ಅಂದರೆ ಕಷ್ಟ ಕಡಿಮೆ ಇದೆ, ಲಾಭ ಜಾಸ್ತಿ ಇದೆ. ಇದೊಂದು ಭಾಳ ವಿಶೇಷವಾದ ವ್ರತ ಇದೆ. ಇದು ಭಾಳ ವಿಶೇಷವಾದ್ದಿದೆ. ಇದು ಭಾಳ ವಿಶೇಷ ಇದೆ. ಇವು ಮೂರೂ ಹಾಗೇನೆ ಇದಾವೆ ಹೇಳಬೇಕು ಅಂತಾರೆ. ದಿಗ್ವ್ರತ, ದೇಶವ್ರತ, ಅನರ್ಥದಂಡ ತ್ಯಾಗವ್ರತ. ಇದರಲ್ಲಿ ಏನು ಅಂದರೆ ನಿಮಗೆ ಶ್ರಮ ಕಡಿಮೆ ಇದೆ, ಲಾಭ ಜಾಸ್ತಿ ಇದೆ. ನೀವು ಇದನ್ನು ಹೇಗಾದರೂ ಮಾಡಿ ತಿಳ್ಕೊಬೇಕು. ಬಹಳ ಭಾಳ ಲಾಭ ಇದೆ ನಿಮಗೆ ಇದರೊಳಗಡೆ. ಹೇಗಾದರೂ ಮಾಡಿ ನೀವು ಇದನ್ನು ಪಾಲನೆ ಮಾಡಲೇಬೇಕು. ಅಂದರೆ ನಿಮಗಿದು ಅರ್ಥ ಆದಾಗೆ ನನಗೆ ಯಾಕೋ ಕಾಣ್ತಾ ಇಲ್ಲ, ಯಾಕೋ ನನಗೆ ಅನುಮಾನ ಇದೆ. ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ, ಸ್ವಲ್ಪ ಬೇರೆ ಪ್ರಕಾರದಲ್ಲಿ ಹೇಳ್ತೀನಿ. ಶಾಸ್ತ್ರವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಹೇಳ್ತೀನಿ, ಆವಾಗ ನಿಮಗೆ ಅರ್ಥ ಆದರೂ ಆಗಬಹುದು. ಒಂದು ಉದಾಹರಣೆ ಮಾಡಿರಿ. ಈಗ ನೀವೇ ಅಂತ ತಿಳ್ಕೊಡ್ರಿ. ನೀವಿದ್ದೀರಿ, ನೀವೇನು ಮಾಡಿದ್ರಿ? ಗುರುಗಳ ಹತ್ರ, ಭಗವಾನ್ರ ಹತ್ರ ಎಲ್ಲೋ ನಿಯಮ ತಗೊಂಡ್ರಿ. ಏನು ಅಂತಂದರೆ, ನಾನು ಭಾರತ ದೇಶವನ್ನು ಬಿಟ್ಟು ಜೀವನ ಪರ್ಯಂತ ಎಲ್ಲಿಗೂ ಹೊರಗಡೆ ಹೋಗೋದಿಲ್ಲ. ಜೀವನ ಪರ್ಯಂತ ಇಲ್ಲ ಅಂತಂದರೆ ಕರ್ನಾಟಕನೇ ತಗೊಳ್ರಿ. ಕರ್ನಾಟಕದ ಒಳಗಡೆ ಇರ್ತೀನಿ ನಾನು, ಕರ್ನಾಟಕ ಬಿಟ್ಟು ಹೊರಗಡೆ ಹೋಗುವುದಿಲ್ಲ ಅಂತ ತಗೊಂಡ್ರಿ. ಆವಾಗ ನೀವು ಏನು ಮಾಡಬೇಕಾಗ್ತದೆ? 8 ದಿಕ್ಕುಗಳ ಇದು ಮಾಡಬೇಕಾಗ್ತದೆ. ಆ ಕಡೆ ತಮಿಳ್ನಾಡು, ಈ ಕಡೆ ಮಹಾರಾಷ್ಟ್ರ, ಈ ಕಡೆ ಇದ್ರ ಕಡೆಗೆ ನಿಮ್ಮದು ಏನು ಬೇರೆ ಬೇರೆ ಊರುಗಳಿದಾವಲ್ಲ, ಅದನ್ನೆಲ್ಲ 8 ದಿಕ್ಕುಗಳು ನೀವು ಅದನ್ನು ನಿಮ್ಮ ಒಂದು ಕಲ್ಪನೆ ಮಾಡಬೇಕಾಗುತ್ತೆ. ಅಂದರೆ ಈ ಕಡೆ ತಮಿಳ್ನಾಡು ಕಡೆಗೆ ಆ ಕಡೆ ಹೋಗೋದಿಲ್ಲ, ಈ ಕಡೆ ಮಹಾರಾಷ್ಟ್ರ ಕಡೆ ಹೋಗೋದಿಲ್ಲ, ಈ ರೀತಿ ಎಲ್ಲ 8 ದಿಕ್ಕುಗಳು ಗೊತ್ತಾಯ್ತದಲ್ಲ? ಮಾಡಿರಿ ನೀವು. ಮತ್ತು ಅದೋ ದಿಕ್ಕು ಅಂದರೆ ಕೆಳಗಡೆ, ಮತ್ತು ಊರ್ದೋ ದಿಕ್ಕು ಅದನ್ನೆಲ್ಲ ಮರ್ಯಾದೆ ಮಾಡಿಬಿಟ್ರಿ ನೀವು. ಇದು ಆಯಿತು, ಜೀವನ ಪರ್ಯಂತಕ್ಕೆ ಆಗಿ ಹೋಯ್ತು ನಿಮ್ಮದು. ಒಳ್ಳೆಯದು. ಭಾಳ ಒಳ್ಳೆಯದು. ಇನ್ನೇನು ಮಾಡಿದ್ರಿ ನೀವು? ಯಾವಾಗಲಾರು ಆಷ್ಟನಿಕ ಬಂತು, ಇಲ್ಲ ಅಕ್ಷಯ ತೃತೀಯ ಬಂತು, ಇಲ್ಲ ಷೋಡಶ ಕಾರಣ ಬಂತು, ಇಲ್ಲ ದಶಲಕ್ಷಣ ಪರ್ವ, ಏನಾರು ಬಂತು. ಏನಾರು ಪರ್ವ ಬರಲಿ ಅಥವಾ ಹೀಗೆ ಬೇಕಾದರೂ ನೀವೇನು ಮಾಡಿರಿ, ಆವಾಗ ನೀವು ಜೀವನ ಪರ್ಯಂತಕ್ಕೆ ಕರ್ನಾಟಕದಿಂದ ಹೊರಗಡೆ ಹೋಗೋದಿಲ್ಲ ಇಷ್ಟು ತಗೊಂಡಿದ್ರಲ್ಲ, ಅದು ಜೀವನ ಪರ್ಯಂತಕ್ಕೆ ಹಾಗೆ ಇರಲಿ ಆ ವ್ರತ. ಈ ವ್ರತದೊಳಗಡೆ ಮತ್ತೆ ನೀವು ವ್ರತ ತಗೊಂಡ್ರಿ ಅಂತಂದರೆ, ಇವತ್ತು ಒಂದು ದಿನ ನಾನು ಈ ಜಿಲ್ಲೆ ಬಿಟ್ಟು ಹೊರಗಡೆ ಹೋಗೋದಿಲ್ಲ, ಇವತ್ತು ಒಂದು ದಿನ ನಾನು ಈ ತಾಲೂಕು ಬಿಟ್ಟು ಹೋಗೋದಿಲ್ಲ, ಇವತ್ತು ಒಂದು ದಿನ ನಾನು ಈ ಊರು ಬಿಟ್ಟು ಹೋಗೋದಿಲ್ಲ, ಈಗ 1 ಗಂಟೆ ಈ ಗಲ್ಲಿ ಬಿಟ್ಟು ನಾನು ಹೊರಗಡೆ ಹೋಗೋದಿಲ್ಲ, ಈಗ ಅರ್ಧ ಗಂಟೆ ನಾನು ಈ ಕೋಣೆ ಬಿಟ್ಟು ಹೊರಗಡೆ ಹೋಗೋದಿಲ್ಲ. ಈ ರೀತಿ ನಿಯಮ ತಗೊಂಬಿಟ್ರಿ ನೀವು. ಇದರಿಂದ ಹೊರಗಡೆ ನಾನು ವ್ಯವಹಾರ ಮಾಡೋದಿಲ್ಲ ಅಂಥೇಳಿ ನೀವು ನಿಯಮ ತಗೊಂಬಿಟ್ರಿ. ಎಷ್ಟು ಪುಣ್ಯ ನಿಮಗೆ ಗೊತ್ತಿದೆ, ಎಷ್ಟು ಪುಣ್ಯ. ಅಬ್ಬ ಹೊರಗಡೆ ಆಗುವಂಥ ಎಲ್ಲ ಪಾಪ ಹಿಂಸೆಗಳು ಆಶ್ರವ ನಿಮಗೆ ಸಂಹಾರ ಆಗಿ ನಿಂತು ಬಿಡ್ತದೆ. ಎಷ್ಟು ಲಾಭ ಅಲ್ವಾ ಇದು? ಅಲ್ವ? ವಿಶೇಷವಾದ ಲಾಭ. ಕಷ್ಟ ಕಡಿಮೆ, ಲಾಭ ಜಾಸ್ತಿ. ಗೊತ್ತಾಯ್ತಲ್ಲ? ಇನ್ನು ಮುಂದೆ ಇದರೊಳಗಡೆ ಏನು ಕೇಳಾಯ್ತು ನೀವು? ದಿಗ್ವ್ರತ ಆಯಿತು, ದೇಶವ್ರತ ಆಯಿತು. ಈಗ ನಿಮಗೆ ಬೇಕು ಅನರ್ಥ ದಂಡ ತ್ಯಾಗ ವ್ರತ. ಅಂತಂದರೆ ಯಾವ ಪ್ರಯೋಜನವೂ ಇಲ್ಲದೆಯೇ ಅನಾವಶ್ಯಕವಾಗಿ ಆಗುವಂತಹ ಪಾಪ ನಿಲ್ಲಿಸಲು ಈ ವ್ರತ ಇದೆ. ಅಂದರೆ ಅನರ್ಥ ದಂಡ ತ್ಯಾಗ ವ್ರತ ಅಂತಂದರೆ ಏನು ಗೊತ್ತಾ? ಕೇಳ್ರಿ ಇಲ್ಲಿ. ಈಗ ಸುಮ್ಮನೆ ಲೈಟುಗಳನ್ನು ಹಾಕಿ ದೀಪಗಳನ್ನು ಹಚ್ಚಿ ಹೋಗಿಬಿಡೋದು, ಆರಿಸೋದಿಲ್ಲ. ಸುಮ್ಮನೆ ಬಾಗಿಲು ತೆಗೆದು ಹೋಗೋದು, ಎಲ್ಲರೂ ಫ್ಯಾನ್ಗಳನ್ನ ಹಾಕಿ ಹೋಗಿಬಿಡೋದು, ನೀರು ಬಿಟ್ಟು ಹೋಗಿಬಿಡೋದು. ನೀರು ಹೋಗ್ತಾ ಇದೆ, ಅನಾವಶ್ಯಕವಾಗಿ ನೆಲವನ್ನು ಗುಂಡಿ ಹೊಡೆಯೋದು, ಅನಾವಶ್ಯಕವಾಗಿ ಗಿಡ ಮರಗಳನ್ನು ಕತ್ತರಿಸುವುದು, ಇದೆಲ್ಲ ಇದೆಯಲ್ಲ ಅನಾವಶ್ಯಕ ಪಾಪ. ಯಾವ ಲಾಭವೂ ಕೂಡ ಇಲ್ಲ, ಕೇವಲ ಅನಾವಶ್ಯಕವಾಗಿ ಪಾಪದ ಸಂಗ್ರಹ ಆಗ್ತದೆ. ಅದನ್ನು ಬಿಟ್ಟು ಬಿಡಬೇಕು. ಅದು ಅನರ್ಥ ದಂಡ ತ್ಯಾಗ ವ್ರತ ಇದೆ. ಬಹಳ ಸುಂದರವಾದ ವ್ರತಗಳು ಇವೆಲ್ಲ. ಇದರಲ್ಲಿ ನಿಮಗೆ ಕಷ್ಟ ಕಡಿಮೆ, ಲಾಭ ಬಹಳ ಜಾಸ್ತಿ ಇದೆ. ಹೇಗಾದರೂ ಮಾಡಿ ನೀವು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ರಿ. ಇನ್ನು ಮುಂದೆ ಈಗ ದಿಗ್ವ್ರತ, ದೇಶವ್ರತ, ಅನರ್ಥ ದಂಡ ತ್ಯಾಗ ವ್ರತ ಇದೆಯಲ್ಲಪ್ಪ, ಇದರ ಬಗ್ಗೆ ಒಂದೊಂದಕ್ಕೆ 5 ಅತಿಚಾರ ದೋಷಗಳನ್ನು ಭಗವಾನರು ಹೇಳ್ತಾರೆ. ನೀವು ಕೇಳ್ತಾ ಹೋಗ್ತೀರಿ, ನೀವು ಬರಿತೀರಿ, ಅದನ್ನ ನಿಮ್ಮ ಪುಸ್ತಕದಲ್ಲಿ ಬರ್ಕೊಡ್ರಿ. ಬರೆಯದೇ ಇದು ಬರುವುದಿಲ್ಲ, ನಾನೇನು ಮಾಡಲು ಸಾಧ್ಯ ಇಲ್ಲ. ಕೇವಲ ಕೇಳುವವರು ವ್ಯರ್ಥ ಆಗಿ ಹೋಗ್ತದೆ. ನನ್ನನ್ನು ಕ್ಷಮಿಸಿಬಿಡಿ. ನನ್ನ ಪ್ರಯತ್ನ, ನೀವು ಕೇಳೋದು ಎರಡೂ ಕೂಡ ವ್ಯರ್ಥನೇ ಇದೆ. ನಿಮ್ಮ ಕೈಯಲ್ಲಿ ಪುಸ್ತಕ ಪೆನ್ ಇದ್ದರೆ ಮಾತ್ರ ಏನಾದ್ರು ಇದರ ಲಾಭ ಆಗ್ತದೆ. ಇಲ್ಲಾಂದ್ರೆ ನನ್ನನ್ನು ಕ್ಷಮಿಸಿಬಿಡಿ ಅಷ್ಟೇ. ಇದು ನಿಮಗೇನು ಅರ್ಥ ಆಗಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಬರ್ಕೊಡ್ರಿ. ದಿಗ್ವ್ರತದ 5 ಅತಿಚಾರಗಳು. 1 ಊರ್ಧ್ವ ವ್ಯತಿಕ್ರಮ, 2 ಅಧೋ ವ್ಯತಿಕ್ರಮ, 3 ತಿರ್ಯಗ್ ವ್ಯತಿಕ್ರಮ, 4 ಕ್ಷೇತ್ರ ವೃದ್ಧಿ, 5
ಸ್ಮೃತ್ಯಾಂತರಾಧನ. ಹಾಂ, ಈಗ ಬರ್ಕೊಂಡ್ರಿ, ಆಯಿತು. ಇದರದ್ದು ಪ್ರತಿಯೊಂದರದ್ದು ಒಂದೊಂದು ವಿಷಯವನ್ನು ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗ್ರಿ. ಒಂದು, ಊರ್ಧ್ವ ವ್ಯತಿಕ್ರಮ ಅಂದರೆ ಮರ್ಯಾದಿತ ಮಾಡಿದ ಅಂದರೆ ನಿಗದಿಗೊಳಿಸಿದ ಪರ್ವತ ಅದರ ಅಂದರೆ ಮೇಲೆ ಅದರ ಅಳತೆಗಿಂತಲೂ ಮೇಲೆ ಮೇಲೆ ಹೋಗಿ ಬಿಡುವುದು. ಎರಡು, ಅದೋ ವ್ಯತಿಕ್ರಮ ಅಂತಂದರೆ ಮರ್ಯಾದಿತ ಅಂದರೆ ನಿಗದಿಗೊಳಿಸಿದ ಕೆಳ ಭೂಮಿಗಿಂತ ಅಂದರೆ ಬಾವಿ ಇಂಥದ್ರಲ್ಲೆಲ್ಲ ಆ ನಿಗದಿಗೊಳಿಸಿದ ಸ್ಥಳಕ್ಕಿಂತ ಕೆಳಗೆ ಹೋಗಿಬಿಡುವುದು. ಇನ್ನು ಮೂರನೇ ವಿಷಯ, ತಿರ್ಯಗ್ ವ್ಯತಿಕ್ರಮ ಅಂದರೆ ಮರ್ಯಾದಿತ ಅಂದರೆ ನಿಗದಿಗೊಳಿಸಿದ ಸಮಾನ ಭೂಮಿಯಲ್ಲಿ ಮುಂದೆ ಮುಂದೆ ಅಧಿಕ ಮುಂದೆ ಹೋಗಿಬಿಡುವುದು. ನಾಲ್ಕು, ಕ್ಷೇತ್ರವೃದ್ಧಿ ಅಂದರೆ ಮರ್ಯಾದಿತಗೊಳಿಸಿದ ಅಂದರೆ ನಿಗದಿತಗೊಳಿಸಿದ ಜಾಗ ಸಮ ಭೂಮಿಯಲ್ಲಿ ಭೂಮಿಯನ್ನು ಬೆಳೆಸ್ಕೊಂಡು ಮುಂದೆ ಹೋಗೋದು. ಇನ್ನು 5, ಸ್ಮೃತ್ಯಾಂತರಾಧನ ಅಂತಂದರೆ ಮಾಡಿರುವ ಅಂದರೆ ನಿಗದಿತಗೊಳಿಸಿರುವ ಈ ವಿಷಯಗಳನ್ನು ಮರೆತು ಬಿಡುವುದು. ಇವು 5 ದಿಗ್ವ್ರತದ ಅತಿಚಾರಗಳು ಆದವು. ನೀವು ದಿಗ್ವ್ರತವನ್ನು ಪಾಲನೆ ಮಾಡಬೇಕಿದ್ರೆ ಈ 5 ಅತಿಚಾರಗಳನ್ನು ಸರಿಯಾಗಿ ತಿಳಿಯಲೇಬೇಕು, ಇಲ್ಲಾಂದರೆ ಆ ವ್ರತಗಳ ಪಾಲನೆ ಆಗುವುದಿಲ್ಲ. ಇನ್ನು ಮುಂದಿನ ವಿಷಯ ದೇಶವ್ರತ ಅಂದರೆ ಎರಡನೇ ವಿಷಯಕ್ಕೆ ಬರ್ತದೆ. ದೇಶವ್ರತ ಇದರ 5 ಅತಿಚಾರಗಳು ಬರೆದುಕೊಳ್ಳಿರಿ. 1, ಆನಯನ. 2, ಪ್ರೇಷ್ಯ ಪ್ರಯೋಗ. 3, ಶಬ್ದಾನುಪಾತ. 4, ರೂಪಾನುಪಾತ. 5, ಪುದ್ಗಲಕ್ಷೇಪ. ಬರ್ಕೊಂಡ್ರಿ? ಈಗ ಒಂದೊಂದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ. 1ನೇದು ಆನಯನ ಅಂತಂದರೆ ನಾವು ಸ್ವಯಂ ನಿಗದಿತಗೊಳಿಸಿದ ಕ್ಷೇತ್ರದ ಒಳಗೆ ಇದ್ದು ನಿಗದಿತ ಕ್ಷೇತ್ರಕ್ಕಿಂತ ಹೊರಗೆ ಇರುವಂತಹ ವಸ್ತುಗಳನ್ನು ತರಿಸುವುದು ಬೇರೆಯವರಿಂದ. ನಿಮಗೇನು ಗೊತ್ತಾಯ್ತಪ್ಪ? ಆನಯನ ಅಂದರೆ ಏನು ಗೊತ್ತಾಯ್ತು ನಿಮಗೀಗ? ಆನಯನ ಅಂದರೆ ನಾವು ಯಾವುದಾದರೂ ಒಂದು ಕ್ಷೇತ್ರವನ್ನು ನಿಗದಿತಗೊಳಿಸಿರ್ತೀವಿ, ಅಲ್ಲಿಗಿಂತ ಹೊರಗಡೆ ನಾವು ಹೋಗೋದಿಲ್ಲ ಅಂತ. ಹೌದು, ನಾನಂತೂ ಹೋಗೋದಿಲ್ಲ ಇರಲಿ. ಆದರೆ ನಾನು ಆ ಕ್ಷೇತ್ರಕ್ಕಿಂತ ಹೊರಗಡೆ ಯಾರಾದರೂ ವ್ಯಕ್ತಿಗಳ ಕಡೆಯಿಂದ ಆ ವಸ್ತುವನ್ನು ನಾನು ತರಿಸ್ಕೊಂಡ್ಬಿಡ್ತೀನಿ. ನನ್ನ ಕೆಲಸ ನಾನು ಮಾಡ್ಕೊಂಡ್ಬಿಡ್ತೀನಿ. ನಾನು ಹೋಗೋದಿಲ್ಲ, ಆದರೆ ಬೇರೆಯವರಿಂದ ನಾನು ಅದನ್ನು ತರಿಸಿಕೊಳ್ತೇನೆ. ಇದು ತಪ್ಪಿದೆ. ನಾವು ಯಾವ ಕ್ಷೇತ್ರವನ್ನು ನಾವು ನಿರ್ದಿಷ್ಟ ಮಾಡಿರ್ತೀವಿ ನೋಡಿ, ಮರ್ಯಾದೆ ಮಾಡಿರ್ತೀವಿ, ಅದರ ಹೊರಗಡೆಯ ಯಾವ ವ್ಯವಹಾರ ಕೂಡ ನಾವು ಬೇರೆಯವರಿಂದ ಮಾಡಿಸಲು ಬರುವುದಿಲ್ಲ. ನಾನು ಮಾಡಲು ಬರುವುದಿಲ್ಲ, ಬೇರೆಯವರಿಂದ ಮಾಡಿಸಲು ಬರುವುದಿಲ್ಲ. ನೆನಪಿಟ್ಕೊಳ್ರಿ, ಇದು ಅತಿಚಾರ ದೋಷ ಇದೆ. 2ನೇದು ಪ್ರೇಷ್ಯ ಪ್ರಯೋಗ ಅಂದರೆ ಮರ್ಯಾದಿತ ಅಂದರೆ ನಿಗದಿತಗೊಳಿಸಿದ ಕ್ಷೇತ್ರಕ್ಕಿಂತ ಹೊರಗೆ ನೌಕರರನ್ನು ಕಳಿಸಿ ಕೆಲಸ ಸಾಧಿಸುವುದು. ಪ್ರೇಷ್ಯ ಪ್ರಯೋಗ. ಈಗ ಯಾವುದಾದ್ರೂ ಜಾಗವನ್ನು ನಾವು ಮರ್ಯಾದಿತ ಮಾಡಿದ್ದೀವಿ, ಅದರ ಹೊರಗಡೆ ಯಾವುದಾದ್ರೂ ನಮಗೆ ಕೆಲಸ ಆಗಬೇಕು ಅಂತ ಪಕ್ಷದಲ್ಲಿ ನಮ್ಮ ನೌಕರರನ್ನು ಅಥವಾ ಸಂಬಂಧಿಕರನ್ನು, ಗೆಳೆಯರನ್ನ ಯಾರನ್ನಾರು ಕಳಿಸಿ ಅಲ್ಲಿ ಕೆಲಸ ಮಾಡಿಸಿಬಿಡೋದು. ಇದು ತಪ್ಪು ಇದೆ. ಇದು ಏನಿದೆ? ಅತಿಚಾರ ದೋಷ ಇದೆ. ಇನ್ನು 3ನೇದು ಶಬ್ದಾನುಪಾತ ಅಂದರೆ ನಾವು ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಕುಳಿತುಕೊಂಡಿದ್ದೇವೆ. ಈಗ ಹೊರಗೆ ಯಾರೋ ಹೋಗ್ತಿದ್ದಾರೆ, ಅವರಿಗೆ ಏನು ನಾವು ಸಂದೇಶ ಕಳಿಸಬೇಕು ದೂರದಲ್ಲಿ. ಅವರಿಗೆ ಅವಾಗ ಏನು ಮಾಡೋದು? ಕೆಮ್ಮುವುದು, ಜೋರಾಗಿ ಕೆಮ್ಮುವುದು, ಇದೆಲ್ಲ ಮಾಡುವುದು. ಆವಾಗ ಕೆಮ್ಮಿ ಅವರು ಆ ಕಡೆ ನೋಡ್ತಾರೆ, ನಮ್ಮ ಕಡೆ ನೋಡ್ತಾರೆ, ಯಾರೋ ಇದ್ದಾರಲ್ಲ ಅಂತೇಳಿ ಆವಾಗ ನಮ್ಮ ಅಭಿಪ್ರಾಯವನ್ನು ತಿಳಿಸಿಬಿಡುವುದು. ಇದು ತಪ್ಪಿದೆ, ದೋಷ ಇದೆ, ಇದು ಅತಿಚಾರ ಇದೆ. ಇನ್ನು 4ನೇದು ರೂಪಾನುಪಾತ ಅಂದರೆ ಮರ್ಯಾದಿತ ಅಂದರೆ ನಿಗದಿತ ಸ್ಥಳಕ್ಕಿಂತ ಹೊರಗೆ ನಮ್ಮ ರೂಪವನ್ನು ತೋರಿಸಿಬಿಡುವುದು. ಅಂದರೆ ನಾವೆಲ್ಲ ಕೂತ್ಕೊಂಡಿದ್ದೀವಿ, ಈಗ ಯಾರೋ ಹೋಗ್ತಿದ್ದಾರೆ, ಅವ್ರಿಗೆ ಕಾಣ್ತಿಲ್ಲ, ನಾವು ಕೆಳಗಡೆ ಇದ್ದೀವಿ, ಎದ್ದು ನಿಂತು ಬಿಡೋದು. ಅವ್ರು ನಮ್ಮ ಕಡೆ ನೋಡ್ತಾರೆ, ಆವಾಗ ಏನಾದ್ರು ಸನ್ನೆ ಮಾಡಿ ಕೆಲಸ ಮಾಡಿಸ್ಬಿಡೋದು. ಇದು ತಪ್ಪಿದೆ. ಇನ್ನು 5ನೇದು ಪುದ್ಗಲಕ್ಷೇಪ ಅಂದರೆ ನಾವು ನಿಗದಿತ ಮಾಡಿದ ಕ್ಷೇತ್ರದಿಂದ ಹೊರಗಡೆ ಕಲ್ಲು, ಪೆನ್ನು, ಟವೆಲ್ಲು ಏನಾದ್ರು ಬಿಸಾಡಿ ಬಿಡುವುದು. ಹೀಗೆ ಅವ್ರು ನೋಡ್ತಾರೆ ಏನು ಬಿತ್ತಲ್ಲ ಅಂತೇಳಿ, ಆಮೇಲೆ ನನ್ನ ಕಡೆ ನೋಡ್ತಾರೆ ಯಾರು ಬಿಸಾಡಿದ್ರು ಅಂತ ಅಲ್ವಾ. ಮತ್ತು ಏನಾರು ಅವರಿಗೆ ಸಂಕೇತ ಕಳಿಸಿಬಿಡೋದು ಅಲ್ವಾ. ಇದು ನಾವು ಸ್ವಾಧ್ಯಾಯ ಮಾಡ್ತಾ ಕೂತಾಗ, ಸಾಮಯಿಕ ಮಾಡ್ತಾ ಕೂತಾಗ ಇಂಥದ್ದೆಲ್ಲ ಮಾಡ್ತೀವಲ್ಲ, ತಪ್ಪಿದೆ ಇದೆಲ್ಲ ಅಲ್ವಾ. ಅದೇ ರೀತಿ ಇದು ಏನಿದೆ, ದೇಶವ್ರತದ 5 ಅತಿಚಾರಗಳು ಇದ್ದಾವೆ ಅಲ್ವಾ. ಈ ಅತಿಚಾರಗಳನ್ನು ತಿಳಿಯದೆ ನಾವು ವ್ರತಗಳನ್ನ ಹೇಗೆ ಪಾಲನೆ ಮಾಡಲು ಸಾಧ್ಯ ಅಲ್ವಾ.
ಅದಕ್ಕೋಸ್ಕರ ಇದನ್ನು ನೀವು ಬರೆದು ಕಲಿಯಬೇಕಾಗ್ತದೆ. ಏನು ಮಾಡೋಕ್ಕೆ ಈಗ ಮುಂದಿನ ವಿಷಯ ಹೇಳಬೇಕಾಗಿತ್ತು, ಆದರೆ ಅಷ್ಟು ಸಮಯ ಆಗೋದಿಲ್ಲ. ಇನ್ನು ನಾಳೆ ಬಂದು ಕೇಳ್ಕೊಂಡು ಹೋಗ್ರಿ. ನೀವು ಆ ಹಿಂದಿನ ಭಾಗವನ್ನು ಹಿಂದೆ ಕೇಳ್ರಿ, ಇದನ್ನು ಕೇಳ್ರಿ, ನಾಳೆ ಭಾಗ ಕೇಳ್ರಿ. ಮತ್ತೆ ಬರ್ರಿ ಜಿನ ಕೇಳ್ತೀರಿ, ಪುರಾಣ ಕೇಳ್ತೀರಿ, ಸಣ್ಣ ಸಣ್ಣ ಕತೆ ಕೇಳ್ತೀರಿ. ಮೊಬೈಲ್ ಕೈಯಲ್ಲಿ ತಗೊಳ್ಳಿ, ನೆಟ್ ಓಪನ್ ಮಾಡಿ, ಪ್ಲೇ ಸ್ಟೋರ್ ತೆಗಿ, ಟೈಪ್ ಹೊಡಿರಿ ವಿದ್ಯಾಭೂಷಣ್ ಮಾರ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿರಿ. ಎಲ್ಲರಿಗೂ ಜೈ ಜಿನೇಂದ್ರ.